ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶನಿ, ಗುರು ಹಾಗೆ ರಾಹು ಕೇತುವಿನ ಪ್ರಭಾವದಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ. ಅಂದರೆ 2026ರ ವರ್ಷದಲ್ಲಿ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ತೆಗೆದುಕೊಳ್ಳಬೇಕು. ಹಾಗೆ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಬುಧ ಮತ್ತು ಸೂರ್ಯನ ಸಕಾರಾತ್ಮಕ ಪ್ರಭಾವವನ್ನು ನೀವು ನಿಮ್ಮ ಜೀವನದಲ್ಲಿ ಪಡೆಯಲು ಈ ಕಮೆಂಟನ್ನು ಮಾಡಿ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವಂತಹ ಗೊಂದಲ ಸಮಸ್ಯೆಗಳನ್ನು ಪರಿಹರಿಸಲಿದೆ. ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಹೊಂದಲು ಇದು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಈಗ ನಾವು ನೋಡೋಣ ಮಿಥುನ ರಾಶಿಯವರ ಗ್ರಹ ಸಂಚಾರದ ಪರಿಣಾಮ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು. ಮೃಗಶಿರ ನಕ್ಷತ್ರ 3-4ನೇ ಪಾದ, ಆರುದ್ರ ನಕ್ಷತ್ರ 4ನೇ ಪಾದ, ಪುನರ್ವಸು ನಕ್ಷತ್ರ 1-2-3ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಮಿಥುನ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಈ ರಾಶಿಯ ಅಧಿಪತಿ ಬುಧನಾಗಿದ್ದಾನೆ. ಮಿಥುನ ರಾಶಿಯವರಿಗೆ 2026ನೇ ಇಸ್ವಿಯಲ್ಲಿ ಕರ್ಮ, ಜವಾಬ್ದಾರಿ ಮತ್ತು ನಿಖರವಾದ ಫಲಿತಾಂಶವನ್ನು ನೀಡುವ ವರ್ಷವೂ ಇದಾಗಿರಲಿದೆ. ವರ್ಷವಿಡೀ ಕರ್ಮದ ಸ್ಥಾನದಲ್ಲಿ ಶನಿಯ ಪ್ರಭಾವ ಇರಲಿದೆ. ಆದರೆ ಶನಿಯು ನಿಮ್ಮ 10ನೇ ಮನೆಯಾದ ಮೀನ ರಾಶಿಯಲ್ಲಿ ಸಂಚರಿಸುತ್ತಾನೆ. ಇದು ವೃತ್ತಿ ಜೀವನದಲ್ಲಿ ಅತೀವ ಒತ್ತಡ, ಅಪಾರ ಜವಾಬ್ದಾರಿ ಮತ್ತು ನಿಮ್ಮ ಕೆಲಸದ ಮೇಲೆ ಎಲ್ಲರ ದೃಷ್ಟಿ ಬೀಳುವ ಸಮಯ ಇದಾಗಿರಲಿದೆ. ಹಾಗೆ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತೆ ಶನಿ ನಿಮ್ಮನ್ನು ದುಡಿಸಿದರೆ ಗುರು ಬಂಪರ್ ಕೊಡುಗೆಗಳೊಂದಿಗೆ ಬರುತ್ತಾನೆ. ಜೂನ್ನಿಂದ ಅಕ್ಟೋಬರ್ವರೆಗೂ ನಿಮ್ಮ 2ನೇ ಮನೆಯಲ್ಲಿ ಗುರು ಉಚ್ಚನಾಗಿ ಪ್ರಬಲವಾದ ಧನ ಯೋಗವನ್ನು ಸೃಷ್ಟಿಸುತ್ತಾನೆ. ಇದು ನಿಮಗೆ ಸೇರಿವಂತಿಕೆ, ಉಳಿತಾಯ ಮತ್ತು ಕೌಟುಂಬಿಕ ಸುಖವನ್ನು ನೀಡುತ್ತದೆ. ನಿಮ್ಮ ಪ್ರಾಮಾಣಿಕ ಶ್ರಮಕ್ಕೆ ಸಾಮಾಜಿಕ ಮನ್ನಣೆ ಮತ್ತು ಆರ್ಥಿಕ ಭದ್ರತೆ ಸಿಗುವ ವರ್ಷ ಇದಾಗಿರಲಿದೆ. ಈಗ ನಾವು ನೋಡೋಣ ಮಿಥುನ ರಾಶಿಯವರಿಗೆ ಗ್ರಹಗಳ ಸ್ಥಿತಿಗತಿ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು. 2026 ಪ್ರಮುಖವಾಗಿ 10ನೇ ಮನೆಯಲ್ಲಿ ಅಂದರೆ ಕೆಲಸ ಮತ್ತು ಕರ್ಮದ ಸ್ಥಾನದಲ್ಲಿ, ಹಾಗೆ 2ನೇ ಮನೆ ಸಂಪತ್ತು ಮತ್ತು ಕುಟುಂಬದ ಸ್ಥಾನದಲ್ಲಿ ಹೆಚ್ಚಿನ ಪ್ರಭಾವವನ್ನು ಬೀರುವ ವರ್ಷ ಇದಾಗಿರಲಿದೆ. ಅತ್ಯಂತ ಪ್ರಮುಖವಾದದ್ದು 10ನೇ ಮನೆಯಾದ ಮೀನ ರಾಶಿಯಲ್ಲಿ ಶನಿಯ ಸಂಚಾರ. ಇದು ವರ್ಷ ಪೂರ್ತಿ ಇರುತ್ತದೆ. ಇದನ್ನು ಕೆರಿಯರ್ ವಿಷಯದಲ್ಲಿ ಮಾಡು ಇಲ್ಲವೇ ಮಡಿ ಎನ್ನಬಹುದು. ಹಾಗೆ ಇದು ನಿಮ್ಮನ್ನು ಜನರ ಮಧ್ಯ ಎತ್ತಿ ಹಿಡಿಯುತ್ತದೆ, ಜವಾಬ್ದಾರಿಗಳನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಶನಿಯು ನಿಮ್ಮ 9ನೇ ಮನೆಯ ಅಂದರೆ ಭಾಗ್ಯ ಮತ್ತು ಧರ್ಮದ ಅಧಿಪತಿಯಾಗಿದ್ದು 10ನೇ ಮನೆ ಅಂದರೆ ಕರ್ಮದ ಮನೆಯಲ್ಲಿ ಇರುವುದರಿಂದಾಗಿ ಇದು ಶಕ್ತಿಶಾಲಿಯಾದ ಧರ್ಮ ಕರ್ಮಾಧಿಪತಿ ಯೋಗವನ್ನು ಸೃಷ್ಟಿಸುತ್ತದೆ. ಕೆಲಸವೇ ದೇವರು ಎಂದುಕೊಂಡು ಅಹಂಕಾರ ಬಿಟ್ಟು ದುಡಿದರೆ ಈ ವರ್ಷ ನಿಮಗೆ ದೊಡ್ಡ ಯಶಸ್ಸು ಕಾದಿದೆ. ಇನ್ನು ಗುರುವಿನ ಸಂಚಾರವನ್ನು ನಾವು ಈ ವರ್ಷದಲ್ಲಿ ತಿಳಿಯುವುದಾದರೆ, ಗುರು ಗ್ರಹವು ಜೀವನದಲ್ಲಿ ಸಮತೋಲನ ಮತ್ತು ಪ್ರತಿಫಲವನ್ನು ತರುತ್ತದೆ. ವರ್ಷದ ಆರಂಭದಲ್ಲಿ ಅಂದರೆ ಜೂನ್ 1ರವರೆಗೆ ಗುರು ನಿಮ್ಮ ಜನ್ಮ ರಾಶಿಯಲ್ಲೇ ಅಂದರೆ 1ನೇ ಮನೆಯಲ್ಲೇ ಇರಲಿದ್ದಾನೆ. ಇದು ಜನ್ಮ ಗುರು ನಿಮಗೆ ಬುದ್ಧಿವಂತಿಕೆ, ಆತ್ಮವಿಶ್ವಾಸ ಮತ್ತು ಭವಿಷ್ಯದ ಯೋಜನೆಗಳನ್ನು ರೂಪಿಸಲು ಸಹಾಯ ಮಾಡುತ್ತಾನೆ. ಅಸಲಿ ಆಟ ಶುರುವಾಗುವುದು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ. ಆಗ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ 2ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಇದು ಅಸಾಧಾರಣ ಧನ ಯೋಗ, ಆದಾಯ ಹೆಚ್ಚಳ, ಬ್ಯಾಂಕ್ ಬ್ಯಾಲೆನ್ಸ್ ಏರಿಕೆ, ಕುಟುಂಬದವರ ಬೆಂಬಲ, ಪೌಷ್ಟಿಕ ಆಹಾರ ಮತ್ತು ಮಾತಿನ ಹಿಡಿತ ಇವೆಲ್ಲವನ್ನು ಈ ಸಮಯದಲ್ಲಿ ಸಿದ್ಧಿಸುತ್ತದೆ.
ಅಕ್ಟೋಬರ್ 31ರಿಂದ ಗುರು ಸಿಂಹ ರಾಶಿಗೆ ಅಂದರೆ ಮಿಥುನ ರಾಶಿಯ 3ನೇ ಮನೆಗೆ ಬಂದಾಗ ಇದು ಹೊಸ ಸಾಹಸಗಳಿಗೆ ಕೈ ಹಾಕಲು ಬರವಣಿಗೆ ಮತ್ತು ಕಿರು ಪ್ರಯಾಣಗಳಿಗೆ ಬೆಂಬಲ ನೀಡುತ್ತದೆ. ಇನ್ನು ಈ ವರ್ಷದಲ್ಲಿ ರಾಹು ಮತ್ತು ಕೇತುವಿನ ಸಂಚಾರ ಈ ರೀತಿಯಲ್ಲಿ ಇರಲಿದೆ. ಇವರು ತೆರೆಮರೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಡಿಸೆಂಬರ್ 6ರವರೆಗೂ ರಾಹು ಕುಂಭ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯ 9ನೇ ಮನೆಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಅಂದರೆ ಮಿಥುನ ರಾಶಿಯ 3ನೇ ಮನೆಯಲ್ಲಿ ಇರುವುದರಿಂದಾಗಿ 9ನೇ ಮನೆಯಲ್ಲಿ ರಾಹು ವಿದೇಶ ಪ್ರಯಾಣ, ಉನ್ನತ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಕಡೆಗೆ ಆಸಕ್ತಿಯನ್ನು ಹೆಚ್ಚಿಸುತ್ತಾನೆ. 3ನೇ ಮನೆಯಲ್ಲಿ ಕೇತು ಅವಕಾಶಗಳಿಂದರೂ ಕೆಲವೊಮ್ಮೆ ಸೋಮಾರಿತನ ಅಥವಾ ಉದಾಸೀನ ಮನೋಭಾವವನ್ನು ಉಂಟು ಮಾಡುತ್ತದೆ. ಇನ್ನು ಡಿಸೆಂಬರ್ 6, 2026ರಂದು ದೊಡ್ಡ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಆಗಲಿದ್ದು, ರಾಹು ಮಕರ ರಾಶಿಗೆ ಅಂದರೆ ಮಿಥುನ ರಾಶಿಯ 8ನೇ ಮನೆಗೆ, ಹಾಗೆ ಕೇತು ಕರ್ಕಾಟಕ ರಾಶಿಗೆ ಅಂದರೆ ಮಿಥುನ ರಾಶಿಯ 2ನೇ ಮನೆಗೆ ಪ್ರವೇಶವನ್ನು ಪಡೆಯಲಿದ್ದು, 8 ಮತ್ತು 2ನೇ ಮನೆಯಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ 2027ಕ್ಕೆ ಮುನ್ಸೂಚನೆಯಾಗಿದೆ. ಇದು ಹಠಾತ್ ಘಟನೆಗಳು ಮತ್ತು ಹಣಕಾಸಿನ ವಿಷಯದಲ್ಲಿ ವೈರಾಗ್ಯ ಭಾವನೆಯನ್ನು ತರಬಹುದು. ಆದ್ದರಿಂದ 2026ರ ಅಂತ್ಯದ ವೇಳೆಗೆ ನೀವು ಆರ್ಥಿಕವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸದೃಢವಾಗಿರುವುದು ಮುಖ್ಯವಾಗಿರಲಿದೆ. ಒಟ್ಟಾರೆಯಾಗಿ 2026ನೇ ಇಸವಿಯು 10ನೇ ಮನೆಯ ಶನಿಯ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ದುಡಿಯಲು ಮತ್ತು 2ನೇ ಮನೆಯ ಉಚ್ಚ ಗುರುವಿನ ಆಶೀರ್ವಾದವನ್ನು ಬಳಸಿಕೊಂಡು ಆಸ್ತಿ ಮಾಡಲು ಇರುವ ಸುವರ್ಣ ಅವಕಾಶದ ಸಮಯವಾಗಿರಲಿದೆ. ಕೆಲಸದ ಒತ್ತಡ ಹೆಚ್ಚಾದರೂ ಶಿಸ್ತು ಪಾಲಿಸಿದರೆ ನಿಮ್ಮ ಕೀರ್ತಿ ಮತ್ತು ಸಂಪತ್ತು ಎರಡೂ ವೃದ್ಧಿಯಾಗಲಿದೆ. ಇನ್ನು ಈ 2026ರಲ್ಲಿ ಮಿಥುನ ರಾಶಿಯವರು ಪ್ರಮುಖವಾಗಿ ಗಮನಿಸಬೇಕಾದ ವಿಷಯವೇನೆಂದರೆ, ವರ್ಷವಿಡೀ ಕರ್ಮದ ಸ್ಥಾನದಲ್ಲಿ ಶನಿಯ ಸಂಚಾರ ಅಂದರೆ 10ನೇ ಮನೆಯಲ್ಲಿ ಶನಿ ತನ್ನ ಸಂಚಾರವನ್ನು ವರ್ಷಪೂರ್ತಿ ಮಾಡುವುದರಿಂದಾಗಿ ಭಾರಿ ಜವಾಬ್ದಾರಿಗಳು, ವೃತ್ತಿ ಜೀವನದ ನಿರ್ಣಯ ಹಾಗೆ ಕರ್ಮದ ಪರೀಕ್ಷೆ ನಡೆಯಲಿದೆ. 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರದಿಂದಾಗಿ ಅಂದರೆ ಜೂನ್ನಿಂದ ಅಕ್ಟೋಬರ್ವರೆಗೂ ಪ್ರಬಲ ಧನ ಯೋಗ, ಕೌಟುಂಬಿಕ ನೆಮ್ಮದಿ ಮತ್ತು ಆರ್ಥಿಕ ಸ್ಥಿರತೆ ಇರಲಿದೆ. 9ನೇ ಮನೆಯಲ್ಲಿ ರಾಹು, 3ನೇ ಮನೆಯಲ್ಲಿ ಕೇತು ಡಿಸೆಂಬರ್ವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಉನ್ನತ ಶಿಕ್ಷಣ, ವಿದೇಶಿ ಸಂಪರ್ಕ, ಆದರೆ ಕೆಲಸದಲ್ಲಿ ಸ್ವಲ್ಪ ಆಲಸ್ಯ ಇರಲಿದೆ. ಡಿಸೆಂಬರ್ನಲ್ಲಿ ರಾಹು 8ನೇ ಮನೆಗೆ ತನ್ನ ಸಂಚಾರವನ್ನು ಮಾಡಿದಾಗ ಮುಂದಿನ ವರ್ಷದ ಬದಲಾವಣೆಗೆ ಹಾಗೆ ಆರೋಗ್ಯದ ಎಚ್ಚರಿಕೆಯ ವಹಿಸಬೇಕೆಂದು ಮುನ್ಸೂಚಿಸಲಿದೆ. ಇದು ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ 2026ರಲ್ಲಿ ನೋಡುವ ಬದಲಾವಣೆಯಾಗಿದ್ದು, ಈಗ ನಾವು ತಿಳಿಯೋಣ ವೃತ್ತಿ ಮತ್ತು ಉದ್ಯೋಗದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂದು. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ವೃತ್ತಿ ಜೀವನ ಎಂಬುದು 2026ರ ಪ್ರಮುಖ ಆಧಾರ ಸ್ತಂಭವೆಂದೇ ಹೇಳಬಹುದು. ಕರ್ಮದ ಸ್ಥಾನದ ಶನಿಯೊಂದಿಗೆ ಉದಾಸೀನತೆ ಅಥವಾ ಅಡ್ಡ ದಾರಿಗಳಿಗೆ ಜಾಗವಿಲ್ಲ. ನಿಮಗೆ ಮಹತ್ವದ ಜವಾಬ್ದಾರಿಗಳು, ಕಠಿಣ ಸವಾಲುಗಳು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಓರೆಗೆ ಹಚ್ಚುವ ಕೆಲಸವನ್ನು ನೀಡಬಹುದು. ಮೇಲಾಧಿಕಾರಿಗಳು ಮತ್ತು ಸಮಾಜದ ಕಣ್ಣು ನಿಮ್ಮ ಮೇಲೆ ಇರಲಿದೆ. ಆದರೂ ನೀವು ತಾಳ್ಮೆ, ಶಿಸ್ತು ಮತ್ತು ಪ್ರಾಮಾಣಿಕತೆಯಿಂದ ವರ್ತಿಸಿದರೆ ಇದು ಶನಿ ನಿಮಗೆ ಉನ್ನತ ಸ್ಥಾನವನ್ನು ಕಲ್ಪಿಸುವ ಸಮಯವಾಗಿರಲಿದೆ. ಏಪ್ರಿಲ್ 2ರಿಂದ ಮೇ 11ರವರೆಗೂ ಈ ಸಮಯದಲ್ಲಿ ಬಹಳ ತೀವ್ರವಾದ ಸವಾಲನ್ನು ನೀವು ಎದುರಿಸಲಿದ್ದೀರಿ. ಈ ಸಮಯದಲ್ಲಿ ಕುಜನು ನಿಮ್ಮ 10ನೇ ಮನೆಗೆ ಬಂದು ಶನಿಯೊಂದಿಗೆ ಸೇರಿದಾಗ ಈ ಕುಜ ಶನಿ ಸಂಯೋಗವು ಅಗಾಧವಾದ ಶಕ್ತಿ, ಕೆಲಸದ ಡೆಡ್ಲೈನ್ಗಳು ಮತ್ತು ಕೆಲವೊಮ್ಮೆ ಬಾಸ್ ಅಥವಾ ಸರ್ಕಾರಿ ಅಧಿಕಾರಿಗಳೊಂದಿಗೆ ಘರ್ಷಣೆಗಳನ್ನು ತರಬಹುದು. ಈ ಶಕ್ತಿಯನ್ನು ನೀವು ಸರಿಯಾಗಿ ಬಳಸಿದರೆ ಇತರರು ತಿಂಗಳುಗಟ್ಟಲೆ ಮಾಡುವ ಕೆಲಸವನ್ನು ನೀವು ವಾರದಲ್ಲೇ ಮುಗಿಸಬಹುದು. ಆದರೆ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು, ಹಾಗೆ ಅಹಂಕಾರದ ಜಗಳಗಳಿಗೆ ಹೋಗಬಾರದಾಗಿರಲಿದೆ. ಇನ್ನು 9ನೇ ಮನೆಯಲ್ಲಿ ರಾಹು ವಿದೇಶಿ ಕಂಪನಿಗಳು, ಉನ್ನತ ಶಿಕ್ಷಣ, ಕಾನೂನು, ಪ್ರಕಾಶನ ಹಾಗೆ ಟ್ರಾವೆಲ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭವನ್ನು ತರುತ್ತಾನೆ. ವರ್ಷದ ಕೊನೆಯಲ್ಲಿ ಗುರು 3ನೇ ಮನೆಗೆ ಬಂದಾಗ
ಹೊಸ ಸ್ಕಿಲ್ ಕಲಿಯಲು ಅಥವಾ ಕಮ್ಯುನಿಕೇಷನ್ ಆಧಾರಿತ ಕೆಲಸವನ್ನು ಮಾಡಲು ಧೈರ್ಯ ಬರಲಿದೆ. ಇನ್ನು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ವೃತ್ತಿ ಜೀವನಕ್ಕೆ ಅತ್ಯುತ್ತಮವಾದ ಸಮಯವಾಗಿರಲಿದೆ. 2ನೇ ಮನೆಯಲ್ಲಿ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ. ಗುರುವಿನ ದೃಷ್ಟಿ 10ನೇ ಮನೆಯ ಮೇಲಿರುವುದರಿಂದಾಗಿ ಶನಿಯ ಕಾಠಿಣ್ಯ ಕಡಿಮೆಯಾಗುತ್ತದೆ. ಬಡ್ತಿ, ಸಂಬಳ ಹೆಚ್ಚಳ, ಮನ್ನಣೆ ಮತ್ತು ದೀರ್ಘಕಾಲದ ಕಾಂಟ್ರಾಕ್ಟ್ಗಳಿಗೆ ಇದು ಸೂಕ್ತ ಸಮಯವಾಗಿರಲಿದೆ. ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಅಥವಾ ಉತ್ತಮ ಸಂಬಳಕ್ಕಾಗಿ ಬೇಡಿಕೆ ಇಡಲು ಇದು ಸರಿಯಾದ ಸಮಯವಾಗಿರಲಿದೆ. ಇನ್ನು ಉದ್ಯೋಗಸ್ಥರು 2026ರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮುಂದೆ ಫಲವನ್ನು ನಿರೀಕ್ಷಿಸುವ ವರ್ಷವೆಂದೇ ಹೇಳಬಹುದು. ಸುಲಭವಾಗಿ ಗೆಲ್ಲುವುದನ್ನು ನಿರೀಕ್ಷಿಸಬೇಡಿ. ಶನಿ ಮೊದಲು ನಿಮ್ಮ ಪ್ರಾಮಾಣಿಕತೆ, ಸಮಯ ಪಾಲನೆ ಹಾಗೆ ಒತ್ತಡ ತಡೆಯುವ ಶಕ್ತಿಯನ್ನು ಪರೀಕ್ಷಿಸುತ್ತಾನೆ. ಕಳೆದ 2-3 ವರ್ಷಗಳಿಂದ ನೀವು ಪ್ರಾಮಾಣಿಕವಾಗಿ ದುಡಿದಿದ್ದರೆ ಈಗ ನಿಮಗೆ ಪ್ರಮೋಷನ್ ಅಥವಾ ನಿಮ್ಮ ಭವಿಷ್ಯವನ್ನು ರೂಪಿಸುವ ದೊಡ್ಡ ಜವಾಬ್ದಾರಿ ಸಿಗಲಿದೆ. ಆಫೀಸ್, ರಾಜಕೀಯ, ಚಾಡಿ ಹೇಳುವುದು ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ. ವಿಶೇಷವಾಗಿ ಕುಜ ಶನಿ ಸಂಯೋಗದ ಸಮಯದಲ್ಲಿ ಅಂದರೆ ಏಪ್ರಿಲ್ನಿಂದ ಮೇವರೆಗೂ ಸಣ್ಣ ತಪ್ಪುಗಳು ದೊಡ್ಡದಾಗಿ ಕಾಣಬಹುದು. ಇನ್ನು 2026ರಲ್ಲಿ ಆರ್ಥಿಕ ವ್ಯವಹಾರಗಳು ಯಾವ ರೀತಿಯಲ್ಲಿ ಇರಲಿದೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಆರ್ಥಿಕವಾಗಿ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಹಣಕಾಸಿನ ವಿಚಾರದಲ್ಲಿ 2026 ಮಿಥುನ ರಾಶಿಯವರಿಗೆ ಒಂದು ಅದ್ಭುತ ವರ್ಷವಾಗಿರಬಹುದು. ವಿಶೇಷವಾಗಿ ಜೂನ್ ಮತ್ತು ಅಕ್ಟೋಬರ್ ನಡುವೆ ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರದ ಪರಿಣಾಮವಾಗಿ ಸಂಪತ್ತಿನ ದೃಷ್ಟಿಯಿಂದ ಅತ್ಯುತ್ತಮವಾದ ಸಮಯ ಇದಾಗಿದೆ. ಆದಾಯ ಹೆಚ್ಚಳ, ಉಳಿತಾಯ, ಕೌಟುಂಬಿಕ ಆಸ್ತಿ ಮತ್ತು ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ. ನಿಮ್ಮ ಜಾತಕದಲ್ಲಿ ಇತರ ಯೋಗಗಳಿಂದ ನೀವು ಸೈಟ್, ಚಿನ್ನ ಅಥವಾ ಸ್ಥಿರಾಸ್ತಿಯನ್ನು ಖರೀದಿಸಬಹುದು. ಈ ಅವಧಿಯಲ್ಲಿ ನೀವು ಆರ್ಥಿಕವಾಗಿ ಹೆಚ್ಚು ಸುರಕ್ಷಿತವಾಗಿರುತ್ತೀರಿ ಹಾಗೆ ದೀರ್ಘಕಾಲೀನ ಯೋಜನೆಗಳನ್ನು ಹಾಕಿಕೊಳ್ಳಲಿದ್ದೀರಿ. ನಿಮ್ಮ ಮಾತು ಹೆಚ್ಚು ಮೃದು ಮತ್ತು ಪ್ರಭಾವಶಾಲಿಯಾಗಿರಲಿದೆ. ಇದು ಕೂಡ ಆರ್ಥಿಕ ಅವಕಾಶಗಳನ್ನು ಆಕರ್ಷಿಸಬಹುದಾಗಿರಲಿದೆ. ಅನಗತ್ಯ ಸಾಲಗಳನ್ನು ತೀರಿಸಲು ಮತ್ತು ಎಮರ್ಜೆನ್ಸಿ ಫಂಡ್ ಹೆಚ್ಚಿಸಿಕೊಳ್ಳಲು ಇದು ಒಳ್ಳೆಯ ಸಮಯವಾಗಿರಲಿದೆ. ಇನ್ನು ನೀಚಭಂಗ ರಾಜಯೋಗ ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೆ ಇರಲಿದ್ದು 2ನೇ ಮನೆಯಲ್ಲಿ ನೀಚ ಕುಜ ಮತ್ತು ಉಚ್ಚ ಗುರು ಸೇರಿದಾಗ ಹಣಕಾಸಿನ ವಿಷಯದಲ್ಲಿ ಆರಂಭದಲ್ಲಿ ಆತಂಕ, ಹಠಾತ್ ಖರ್ಚು, ಆಸ್ತಿ ವಿವಾದ ಎದುರಾಗಬಹುದು. ಅಂತಿಮವಾಗಿ ಅದು ನಿಮಗೆ ಲಾಭದಾಯಕವಾಗಿಯೇ ಮುಕ್ತಾಯವಾಗುತ್ತದೆ. ಈ ಯೋಗವು ಸವಾಲುಗಳನ್ನು ಮೆಟ್ಟಿ ನಿಂತು ಸಂಪತ್ತು ಗಳಿಸುವುದನ್ನು ಸೂಚಿಸುತ್ತದೆ. ಇನ್ನು 10ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಸಂಪತ್ತು ಲಾಟರಿಯಿಂದ ಬರುವುದಲ್ಲ, ಬದಲಿಗೆ ನಿಮ್ಮ ಕಠಿಣ ಪರಿಶ್ರಮದ ಆದಾಯ, ಸಂಬಳ, ವೃತ್ತಿಪರ ಶುಲ್ಕ, ವ್ಯಾಪಾರ ಎಂದು ಖಚಿತಪಡಿಸುತ್ತದೆ. ಜೂನ್ 20ರಿಂದ ಆಗಸ್ಟ್ 2ರವರೆಗೂ ಕುಜನು ನಿಮ್ಮ 12ನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಇರುವಾಗ ಸ್ವಲ್ಪ ಎಚ್ಚರ ವಹಿಸಿ. ಇದು ಪ್ರಯಾಣ, ಆಸ್ಪತ್ರೆ ಅಥವಾ ಕಾನೂನು ವಿಷಯಗಳಲ್ಲಿ ಹಠಾತ್ ಖರ್ಚುಗಳನ್ನು ತರಬಹುದು. ಈ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಒಟ್ಟಾರೆ 2026ರನ್ನು ನೀವು ಆರ್ಥಿಕ ಬುನಾದಿಯನ್ನು ಗಟ್ಟಿಗೊಳಿಸಲು ಬಳಸಿ. ಹಳೆಯ ಬಾಕಿಗಳನ್ನು ತೀರಿಸಿ, ಇನ್ಶೂರೆನ್ಸ್ ಮಾಡಿಸಿ ಹಾಗೆ ಉಳಿತಾಯ ಮಾಡಿ. ಇದು ಡಿಸೆಂಬರ್ನಲ್ಲಿ ಬರುವ ರಾಹು ಮತ್ತು ಕೇತುವಿನ ಬದಲಾವಣೆಯನ್ನು ಎದುರಿಸಲು ನಿಮಗೆ ಶಕ್ತಿ ನೀಡುತ್ತದೆ. ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ದಾಂಪತ್ಯ ಜೀವನದಲ್ಲಿ ಗ್ರಹ ಸಂಚಾರದ ಪರಿಣಾಮ ಮಿಥುನ ರಾಶಿಯವರಿಗೆ 2026ರಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ. 2026ರಲ್ಲಿ ಕುಟುಂಬ ಜೀವನವು ಜೂನ್ 2ರಿಂದ ಅಕ್ಟೋಬರ್ 30ರ ನಡುವೆ ಸುಂದರವಾದ ಮತ್ತು ಶುಭದಾಯಕವಾದ ಹಂತವನ್ನು ಕಾಣುತ್ತದೆ. ನಿಮ್ಮ 2ನೇ ಮನೆಯಲ್ಲಿ ಅಂದರೆ ಕುಟುಂಬದ ಸ್ಥಾನದಲ್ಲಿ ಉಚ್ಚ ಗುರು ಇರುವುದರಿಂದಾಗಿ ಮನೆಯಲ್ಲಿ ಶಾಂತಿ, ಪರಸ್ಪರ ಸಹಕಾರ ಮತ್ತು ಸಂಭ್ರಮದ ವಾತಾವರಣ ಇರಲಿದೆ. ಮದುವೆ, ಮಗುವಿನ ಜನನ, ಗೃಹ ಪ್ರವೇಶ ಅಥವಾ ದೈವ ಕಾರ್ಯಗಳಂತಹ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರಲಿದೆ. ಕೆಲಸದ ಒತ್ತಡವಿದ್ದರೂ ಮಾನಸಿಕವಾಗಿ ನೀವು ತೃಪ್ತಿದಾಯಕವಾಗಿರಲಿದ್ದೀರಿ.
ಕುಟುಂಬ ಜೀವನಕ್ಕೆ ಇರುವ ಮುಖ್ಯ ಸವಾಲು ಸಮಯವೆಂದರೆ 10ನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ನೀವು ಕೆಲಸದ ದಾಸರಾಗಬಹುದು. ಆಫೀಸ್ ಕೆಲಸ ಡೆಡ್ಲೈನ್ಗಳ ಚಿಂತೆಯಲ್ಲೇ ಮುಳುಗಿ ಮನೆಯವರನ್ನು ನಿರ್ಲಕ್ಷಿಸುವ ಅಪಾಯವಿದೆ. ಇದು ಮನೆಯಲ್ಲಿ ಮನಸ್ತಾಪಕ್ಕೆ ಕಾರಣವಾಗಬಹುದು. ಇನ್ನು 3ನೇ ಮನೆಯಲ್ಲಿ ಕೇತು ಅಂದರೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಡಿಸೆಂಬರ್ 6ರವರೆಗೂ ಇರುವುದರಿಂದಾಗಿ ಒಡಹುಟ್ಟಿದವರು, ಸಂಬಂಧಿಕರು ಅಥವಾ ನೆರೆಹೊರೆಯವರಿಂದ ಸ್ವಲ್ಪ ದೂರ ಉಳಿಯುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಕೆಲಸದ ಕಾರಣದಿಂದಾಗಿ, ಇನ್ನು ಕೆಲವೊಮ್ಮೆ ಮನಸ್ಸು ಸರಿ ಇಲ್ಲ ಇರಬಹುದು. ಹಾಗೆ ನಿಮಗೆ ಆಪ್ತರಾಗಿರುವವರ ಜೊತೆ ಸಂಪರ್ಕದಲ್ಲಿರಲು ನೀವೇ ಪ್ರಯತ್ನಿಸಿ. ಡಿಸೆಂಬರ್ 6ರ ನಂತರ ರಾಹು ಕೇತು ತನ್ನ ಗ್ರಹ ಸಂಚಾರವನ್ನು ಬದಲಾಯಿಸುವುದರಿಂದಾಗಿ ಕೇತು 2ನೇ ಮನೆಗೆ ಅಂದರೆ ಕರ್ಕಾಟಕ ರಾಶಿಗೆ ಬಂದಾಗ ಪ್ರಾಪಂಚಿಕ ಸುಖಗಳಿಂದ ಮತ್ತು ಕೆಲವು ಕೌಟುಂಬಿಕ ಬಂಧಗಳಿಂದ ನಿಧಾನವಾಗಿ ವೈರಾಗ್ಯ ಭಾವನೆ ಮೂಡಬಹುದು. ಇದಕ್ಕೆ ಭಯಪಡುವ ಅಗತ್ಯವಿಲ್ಲ. ಸಂಬಂಧಗಳಲ್ಲಿ ನಿಜವಾಗಿಯೂ ಯಾವುದು ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದನ್ನು ಬಳಸಿಕೊಳ್ಳಿ. ಇನ್ನು 2026ರಲ್ಲಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ, ಆರೋಗ್ಯಕ್ಕಾಗಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. 2026ರಲ್ಲಿ ಆರೋಗ್ಯ ಮುಖ್ಯ ಸಮಸ್ಯೆಯಾಗಿರಲಿದೆ. ಒತ್ತಡದ ಆಯಾಸ, ದಣಿವಿನ ಕಾರಣದಿಂದಾಗಿ ಈ ಸಮಯದಲ್ಲಿ ಆರೋಗ್ಯಕ್ಕಾಗಿ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರಲಿದೆ. 10ನೇ ಮನೆಯಲ್ಲಿ ಕರ್ಮದ ಸ್ಥಾನದಲ್ಲಿ ಶನಿಯ ಸಂಚಾರದ ಕಾರಣದಿಂದಾಗಿ ಕೆಲಸದ ಹೊರೆ ಹೆಚ್ಚಾಗಿರುತ್ತದೆ. ನೀವು ವಿಶ್ರಾಂತಿ ಪಡೆಯುವುದರಲ್ಲಿ ದೈಹಿಕ ಸುಸ್ತು, ಕೀಲು ನೋವು, ಬೆನ್ನು ನೋವು, ಮೊಣಕಾಲು ನೋವು ಅಥವಾ ನಿಶಕ್ತಿ ಕಾಡಬಹುದು. ವರ್ಷದ ಆರಂಭದಲ್ಲಿ ಜನ್ಮಗುರು ಅಂದರೆ 1ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರುವುದರಿಂದಾಗಿ ಆಹಾರ ಪದ್ಧತಿ ಸರಿ ಇಲ್ಲದಿದ್ದರೆ ತೂಕ ಹೆಚ್ಚಾಗುವುದು, ಲಿವರ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು. ಆದರೆ ನೀವು ಆರೋಗ್ಯಕರ ಅಭ್ಯಾಸವನ್ನು ರೂಢಿಸಿಕೊಂಡರೆ ಇದೇ ಗುರು ನಿಮಗೆ ಚೈತನ್ಯವನ್ನು ನೀಡುತ್ತಾನೆ. 3ನೇ ಮನೆಯಲ್ಲಿ ಕೇತು ದಿನನಿತ್ಯ ವ್ಯಾಯಾಮ ಮಾಡಲು ಸೋಮಾರಿತನವನ್ನು ತರಬಹುದು. ಇದನ್ನು ಮೀರಿ ನಿಲ್ಲುವುದೇ ನಿಮ್ಮ ಸವಾಲಾಗಿರಲಿದೆ. ದಿನಾಲೂ ಲಘು ನಡಿಗೆ, ಯೋಗ ಅಥವಾ ಸ್ಟ್ರೆಚಿಂಗ್ ಮಾಡುವುದರಿಂದಾಗಿ ಶನಿಯಿಂದ ಬರುವ ಮೈಕೈ ನೋವು ಕಡಿಮೆಯಾಗಬಹುದು. ಜೂನ್ 20ರಿಂದ ಆಗಸ್ಟ್ 2ರವರೆಗೆ ಕುಜ ನಿಮ್ಮ 12ನೇ ಮನೆಯಲ್ಲಿ ಇರುವಾಗ ನಿದ್ರಾಹೀನತೆ, ಆತಂಕ, ಕಣ್ಣಿನ ಉರಿ, ಅನಿರೀಕ್ಷಿತ ಗಾಯಗಳು ಅಥವಾ ಆಸ್ಪತ್ರೆ ಖರ್ಚುಗಳು ಎದುರಾಗಬಹುದು. ಈ ಸಮಯದಲ್ಲಿ ವಾಹನವನ್ನು ಚಲಿಸುವಲ್ಲಿ ಎಚ್ಚರಿಕೆ ವಹಿಸಿ. ಸಾಹಸ ಕೃತ್ಯಗಳಿಗೆ ಹೋಗಬೇಡಿ. ಡಿಸೆಂಬರ್ 6ರ ನಂತರ ರಾಹು 8ನೇ ಮನೆಗೆ ಬರುವುದರಿಂದಾಗಿ ಹಠಾತ್ ಆರೋಗ್ಯ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ 2026 ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ. 2026 ಮಿಥುನ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಉನ್ನತ ಶಿಕ್ಷಣ ಬಯಸುವವರಿಗೆ ಶುಭದಾಯಕವಾಗಿರಲಿದೆ. 9ನೇ ಮನೆಯಲ್ಲಿ ರಾಹು ಡಿಸೆಂಬರ್ 6ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಹೈಯರ್ ಸ್ಟಡೀಸ್, ವಿದೇಶಿ ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್, ಫಿಲಾಸಫಿ, ಲಾ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಹೊಸ ಸಂಸ್ಕೃತಿ ಅಥವಾ ವಿಭಿನ್ನವಾದ ವಿಷಯಗಳನ್ನು ಕಲಿಯಲು ನಿಮಗೆ ಅವಕಾಶ ಸಿಗಬಹುದು. 1ನೇ ಮನೆಯಲ್ಲಿ ಗುರು ಜೂನ್ 1ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಗ್ರಹಣ ಶಕ್ತಿ ಮತ್ತು ಪ್ರಬುದ್ಧತೆಯನ್ನು ಹೆಚ್ಚಿಸುತ್ತಾನೆ. ಯಾವ ಕೋರ್ಸ್ ಆರಿಸಿಕೊಳ್ಳಬೇಕು ಎಂಬ ನಿರ್ಧಾರವನ್ನು ಉತ್ತಮವಾಗಿ ಮಾಡಲಿದ್ದೀರಿ. ಗುರುಗಳ ಮಾರ್ಗದರ್ಶನ ಪಡೆಯಲು ಇದು ಉತ್ತಮ ಸಮಯವಾಗಿದ್ದು, ಅಕ್ಟೋಬರ್ 31ರ ನಂತರ ಗುರು 3ನೇ ಮನೆಗೆ ಬಂದಾಗ ನಿಮ್ಮ ಸ್ಪರ್ಧಾತ್ಮಕ ಮನೋಭಾವ ಹೆಚ್ಚುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಇಂಟರ್ವ್ಯೂಗಳು ಮತ್ತು ಸ್ಕಿಲ್ ಬೇಸ್ಡ್ ಪರೀಕ್ಷೆಗಳಿಗೆ ತಯಾರಾಗುವವರಿಗೆ ಇದು ಬೂಸ್ಟ್ ನೀಡುತ್ತದೆ. ಮುಖ್ಯ ಅಡಚಣೆ ಎಂದರೆ 3ನೇ ಮನೆಯ ಕೇತು. ಇದು ದಿನನಿತ್ಯದ ಓದು, ಹೋಮ್ವರ್ಕ್ ಅಥವಾ ರಿವಿಷನ್ ಮಾಡುವುದರಲ್ಲಿ ಬೇಸರ ತರಿಸಬಹುದು. ನೀವು ಬುದ್ಧಿವಂತರೇ ಆದರೂ ನಿರಂತರ ಪ್ರಯತ್ನ ಇಲ್ಲದಿದ್ದರೆ ಅಂಕಗಳು ಕಡಿಮೆಯಾಗಬಹುದು. ಲೈಬ್ರರಿ ಅಥವಾ ಕೋಚಿಂಗ್ ಸೆಂಟರ್ಗಳನ್ನು ಸೇರಿ ಶಿಸ್ತುಬದ್ಧ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಗ್ರಹಗಳ ಸಂಚಾರದ ಪರಿಣಾಮವಾಗಿ ಈ ಎಲ್ಲ ಬದಲಾವಣೆಯನ್ನು 2026ರಲ್ಲಿ ಪ್ರಮುಖವಾಗಿ ನೀವು ಕಾಣಲಿದ್ದೀರಿ.
ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಶನಿಯ ಸಂಚಾರದ ಪ್ರಭಾವವನ್ನು ಉತ್ತಮವಾಗಿಸಲು ಶನಿವಾರದಂದು ಅನ್ನದಾನ, ಕಪ್ಪು ಎಳ್ಳು, ಕಂಬಳಿ ಅಥವಾ ಚಪ್ಪಲಿ ದಾನ ಮಾಡುವುದು ಶ್ರೇಯಸ್ಕರವಾಗಿರಲಿದೆ. ರಾಹು ಕೇತುವಿನ ಪ್ರಭಾವವನ್ನು ಉತ್ತಮವಾಗಿಸಲು ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಹಾಗೆ ಕೆಲಸದಲ್ಲಿ ಇರುವಂಥ ಅನೇಕ ರೀತಿಯ ಅಡೆತಡೆಗಳನ್ನು ನಿವಾರಿಸಲಿದೆ. ಗುರುವಿನ ಅನುಗ್ರಹಕ್ಕಾಗಿ ಗುರು ಹಿರಿಯರನ್ನು ಗೌರವಿಸಿ ಸಿಹಿ ತಿಂಡಿ ಅಥವಾ ಪುಸ್ತಕವನ್ನು ದಾನ ಮಾಡಿ. ಇದು ಗುರುವಾರದಂದು ಮಾಡಿದರೆ ಉತ್ತಮ ರೀತಿಯ ಫಲಿತಾಂಶವು ನಿಮ್ಮದಾಗಲಿದೆ. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಮಿಥುನ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ.